ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಜೂನ್ ತಿಂಗಳ ಧನುರ್ ಹಾಗೆ ಮಕರ ರಾಶಿಯವರ ಭವಿಷ್ಯ ಹೇಗಿರುತ್ತೆ? ಈ ಗುರುವಿನ ಬದಲಾವಣೆಯಿಂದ ಧನುರಾಶಿಯವರಿಗೆ ಗುರು ಅಂಶ ಅಂದರೆ ಅರ್ಥಾತ್ ಗುರು ಬಲ ಕಡಿಮೆ ಆಗುತ್ತಾ? ಆ ಗುರು ಬಲ ಕಡಿಮೆ ಆದರೂ ಕೂಡ ವಿಶೇಷತೆ ಏನು ಸಿಗುತ್ತೆ? ಹಾಗೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನ ಫಲವೇನು? ಸ್ವಸ್ಥಾನದಲ್ಲಿರ್ತಕ್ಕಂಥ ಬುಧನ ಫಲವೇನು? ರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರು ಅಷ್ಟಮಕ್ಕೆ ಹೋದಾಗ ಯಾವ ವಿಚಾರದಲ್ಲಿ ಶುಭ, ಯಾವ ವಿಚಾರದಲ್ಲಿ ಅಶುಭವಾಗ್ತದೆ? ರಾಹುಕೇತುಗಳ ಈ ತಿಂಗಳ ಫಲಗಳೇನು? ಏನಾದರೂ ವಿಶೇಷತೆ ಇದೆಯಾ ಅಥವಾ ಏನಾದರೂ ಸಮಸ್ಯೆಗಳು ಕಾಡಬಹುದಾ? ಧನುರಾಶಿಯವರಿಗೆ ಕಂಪ್ಲೀಟ್ ವಿಶ್ಲೇಷಣೆಯನ್ನು ನಾನು ಕೊಡ್ತೇನೆ. ಅದೇ ರೀತಿಯಾಗಿ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ, ಮಕರ ರಾಶಿಯವ್ರಿಗೆ ಗುರು ಬಲ ಇಲ್ಲ. ಆ ಗುರು ಬದಲಾವಣೆಯಿಂದ ಯಾವ ಬಲ ಪ್ರಾಪ್ತಿಯಾಗ್ತದೆ? ಈ ಯೋಗದ ಬಲದಿಂದ ವಿಶೇಷತೆ ಏನು ಸಿಗುತ್ತೆ? ಷಷ್ಠಭಾವದಲ್ಲಿರ್ತಕ್ಕಂಥ ಶುಕ್ರನ ಫಲವೇನು? ಷಷ್ಠಭಾವದಲ್ಲಿರ್ತಕ್ಕಂಥ ಬುಧನ ಫಲವೇನು? ಸ್ವಸ್ಥಾನದಲ್ಲಿರ್ತಕ್ಕಂಥ ಕುಜನ ಫಲವೇನು? ಹಾಗೆ ಅಷ್ಟಮಾಧಿಪತಿ ಫಲವೇನು? ಎಲ್ಲ ವೀಕ್ಷಣೆಯನ್ನು ಕೊಡ್ತೇನೆ. ಹಣಕಾಸು ಹೇಗಿರುತ್ತೆ, ವ್ಯಾಪಾರ ವಹಿವಾಟುಗಳು ಹೇಗಿರುತ್ತೆ, ಕಂಪ್ಲೀಟ್ ಚಿತ್ರಣ, ಒಂದು ಮಾಸದ ಭವಿಷ್ಯ ನೋಡಿ. ಧನುರಾಶಿಯವರಿಗೆ ರಾಶಿ ಅಧಿಪತಿ ಸಪ್ತಮದಲ್ಲಿದ್ದ, ಒಂದು ರೀತಿಯಾಗಿ ಲಗ್ನಕ್ಕೆ ದೃಷ್ಟಿ ಬಲ ಇತ್ತು, ಈಗ ಅಷ್ಟಮಕ್ಕೆ ಹೋಗುತ್ತೆ, ಉಚ್ಚ ಆಗ್ತದೆ. 1 ಮತ್ತು 4ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿ ನೋಡಿ. ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಫೈರಿ ನೇಚರ್, ಯಾವಾಗಲೂ ಕೂಡ ತುಂಬ ಅಧ್ಯಯನವನ್ನು, ಯಾವುದೇ ಕೆಲಸಗಳನ್ನು ಆಳವಾಗಿ ತಿಳಿದು ಭಾಳ ವಿಶೇಷವಾಗಿ ಜ್ಞಾನವನ್ನು ಹೊಂದತಕ್ಕಂಥದ್ದು ಕೂಡ ಒಂದು ಪಾಸಿಟಿವ್ ಇರ್ತದೆ. ಅದೇ ರೀತಿಯಾಗಿ ಇದ್ದಕ್ಕಿದ್ದಾಗೆ ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಫೈರಿ ನೇಚರಿಂದ ಸಂಬಂಧಗಳು 4ರ ಸ್ಥಾನ ಮನೆಯ ಸ್ಥಾನದಲ್ಲಿ ಸ್ವಲ್ಪ ಒಡಕಾಗ್ತಕ್ಕಂಥದ್ದು ಇರ್ತದೆ. ಈ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಸಪ್ತಮದಲ್ಲಿರ್ತಕ್ಕಂಥ ಶುಕ್ರ, ಸಪ್ತಮದಲ್ಲಿರ್ತಕ್ಕಂಥ ಬುಧ, 6ರ ಅಧಿಪತ್ಯ ಜೊತೆ ಬುಧನಿದ್ದಾಗೆ ವೈವಾಹಿಕ ಜೀವನ ಸ್ವಲ್ಪ ಡಿಫಾಲ್ಟ್ಸು ಕೊಡುತ್ತೆ. ಬಿ ಕೇರ್ಫುಲ್. ಯಾಕೆಂದರೆ ಕೇಂದ್ರಾಧಿಪತಿ ದೋಷ, ಬುಧ ಸ್ವಸ್ಥಾನದಲ್ಲೇ ಇದ್ದಾನೆ, ಅನ್ನೆಸಸರಿ ಆಗಿರ್ತಕ್ಕಂಥ ಟಾಕಿಂಗ್ಸ್ ಇರುತ್ತೆ. ಶುಕ್ರ ಸರಿಸುಮಾರು 6 ಅಥವಾ 9ನೇ ತಾರೀಕು ಅದೊಂದು ಬದಲಾವಣೆಯನ್ನು ತಗೊಳ್ಳುತ್ತೆ, ಅದು ಕೂಡ ಅಷ್ಟಮ ಸ್ಥಾನಕ್ಕೆ ಬರ್ತದೆ. 11ರ ಅಧಿಪತಿ ನೋಡಿ. ನಿಮಗೆ ಒಂದು ಮಿಶ್ರ ಫಲಗಳಿರ್ತಕ್ಕಂಥದ್ದು ಈ ಜೂನ್ ತಿಂಗಳು ಧನುರಾಶಿಯವರಿಗೆ ಕಾಣುತ್ತೆ. ಹೇಗೆ? ಒಂದು ರೀತಿಯಾಗಿ ಶುಭದ ಫಲಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ವಿಚಾರಗಳು ಬಂದರೂ ಅಷ್ಟಮ ಸ್ಥಾನ ಏನಾದರೂ ಅದಕ್ಕೊಂದು ತರಲೆ ತಾಪತ್ರಯಗಳು ಹೊಂದ್ಕೊಳ್ದೇ ಇರ್ತದೆ. ಈ ಧನಾಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿದ್ದಾನೆ, ಏನು ಯಾವಾಗಲೂ ಕೂಡ ಜಮೀನಿನ ವಿಚಾರದಲ್ಲಿ ಆಸಕ್ತಿದಾಯಕವಾಗ್ತದೆ. ಗುರು ಪಥ ಬದಲಾವಣೆಯನ್ನು ಕೊಡುತ್ತೆ. ಈ ವಿದ್ಯಾರ್ಥಿ ವರ್ಗದವರಿಗೆ ಹೊಸ ಚೈತನ್ಯವನ್ನು ಕೊಡ್ತದೆ. ಗುರುವಿನ ದೃಷ್ಟಿ ನೇರವಾಗಿ ಶನಿಯ ಮೇಲೆ ಬೀಳುತ್ತೆ, ಅಂದರೆ ಅರ್ಥಾತ್ 9ರ ದೃಷ್ಟಿ. ಡೀಪ್ ಸ್ಟಡೀಸ್ ಮಾಡೋಕೆ ಕತ್ಕೊಂಡ್ಬಿಡ್ತೀರ. ಏನು ಈ ಶ್ರದ್ಧಾ ಇಲ್ದಲೇ ಇರತಕ್ಕಂಥ ವಿದ್ಯಾರ್ಥಿಗಳು ಅಫ್ಕೋರ್ಸ್ ಈ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ವಿಶೇಷತೆ ಆಗುತ್ತೆ. ಅದೇ ಚತುರ್ಥ ಭಾವ ಈ ಧನುರಾಶಿಯವ್ರಿಗೆ ಭೂಮಿಯ ಮೇಲೆ ವ್ಯಾಮೋಹಗಳು ಬಂದುಬಿಡುತ್ತೆ. ಯಾವಾಗಲೂ ಮನೆಯಿಂದ ದೂರ ಇರ್ತಕ್ಕಂಥದ್ದು, ಭೂಮಿಯ ವಿಚಾರದಲ್ಲಿ ತಲ್ಲೀನವಾಗ್ತಕ್ಕಂಥದ್ದು ಕೂಡ ಇರ್ತದೆ. ಲಾಭವಿದೆಯಾ ನೋಡ್ಕೋಬೇಕಾಗತ್ತೆ. ಯಾವ ರೀತಿ ಉತ್ಕೃಷ್ಟವಾದ ಲಾಭವನ್ನು ಕೊಡುತ್ತೆ ನೋಡಿ. ಅಲ್ಲಿ ಕೂತಿರ್ತಕ್ಕಂಥ ಗುರು ಧನಸ್ಥಾನವನ್ನು ವೀಕ್ಷಣೆ ಮಾಡ್ತದ್ದು. ನೀಚ ರಾಶಿ ಬಂದರೆ ಬಂತು, ಹೋದರೆ ಹೋಯ್ತು, ಇದೇ ರೀತಿ ಇರ್ತದೆ ನೋಡ್ಕೊಳ್ಳಿ. ಸೂರ್ಯ ಸಹಿತವಾಗಿ 9ರ ಅಧಿಪತ್ಯ ಆಗಿರ್ತಕ್ಕಂಥ ಸೂರ್ಯ ಮೊದಲ ತಿಂಗಳ ಪ್ರಾರಂಭದಲ್ಲಿ ವೃಷಭ ರಾಶಿಯಲ್ಲಿ ಅದು ಹೋಗ್ತದೆ. ಅಂದರೆ ಅರ್ಥಾತ್ ಷಷ್ಠಭಾವದಲ್ಲಿ ಕಾರ್ಯಗಳಲ್ಲಿ ವಿಳಂಬತೆಯನ್ನು ಕೊಡ್ತದೆ. ಇಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ನಂಬಿದವರು ಕೆಲವೊಂದು ಸಾರಿ ಮೋಸವನ್ನು ಮಾಡಬಹುದು. ಆ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರಬೇಕು.
ಈ ಧನುರಾಶಿಯವರು ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಕ್ಲಾಶಸ್ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಗುರು ಅಷ್ಟಮ ಸ್ಥಾನ, ತೃತೀಯಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ. ಅನ್ನೆಸಸರಿಯಾಗಿ ರಾಹು ತೃತೀಯ ಭಾವದಲ್ಲಿರೋದ್ರಿಂದ ಜಮೀನಿನ ವಿಚಾರದಲ್ಲಿ ಸಣ್ಣ ಪುಟ್ಟ ತರಲೆಗಳು ಅಥವಾ ಬೇಗ ಒಂದು ಕೆಲಸಗಳಾಗದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನೋಡಿ, ಶುಕ್ರ ಅಷ್ಟಮ ಸ್ಥಾನಕ್ಕೆ ಬರುತ್ತೆ, ಸೂರ್ಯ ಕೂಡ ಸಪ್ತಮ ಭಾವಕ್ಕೆ ಹೋಗುತ್ತೆ. 9ರ ಅಧಿಪತಿ ಸಪ್ತಮ, ಒಂದು ರೀತಿಯಾದಂಥ ಬಲ, ಕೆಲಸಗಳು ಬೇಗ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬುಧಾದಿತ್ಯ ಯೋಗದಿಂದ ಸ್ವಲ್ಪ ಬಲವಾಗಿ ಸ್ವಲ್ಪ ಶುಭ ಫಲಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಖಂಡಿತ ಹೆಚ್ಚು ಹಾರ್ಡ್ ಸ್ಟಡಿ ಮಾಡಿದ್ರೆ ದೆನ್ ಹರ್ನ್ ಮೋರ್, ಖಂಡಿತವಾಗಿ ಭಾಳ ವಿಶೇಷತೆ ಆಗುತ್ತೆ. ಹಾಗೆ ವ್ಯಾಪಾರ ವಹಿವಾಟುಗಳು ಒಮ್ಮೊಮ್ಮೆ ತುಂಬ ಹೈ ಪಿಚ್ಚಾಗಿ ಹೋಗ್ತದೆ, ಹಾಗೆ ಲೋ ಪಿಚ್ಚಾಗೂ ಕೂಡ ಬರ್ತದೆ. ಧನಾಧಿಪತಿ ಆಗಿರ್ತಕ್ಕಂಥ ಶನಿ ಚತುರ್ಥ ಭಾವದಲ್ಲಿ ಗುರುವಿನ ವೀಕ್ಷಣೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸಿನ ವ್ಯವಸ್ಥೆ ಏರುಪೇರಾಗ್ತಕ್ಕಂಥದ್ದು, ಒಂದು ಸರಿ ಚೆನ್ನಾಗಿರುತ್ತೆ, ಒಂದು ಸತಿ ಲೋ ಆಗ್ತಕ್ಕಂಥದ್ದು ಇರುತ್ತೆ. ಇದೇ ಸ್ಟ್ರಾಟಜಿ ಮೇಲೆ ಇರ್ತದೆ. ಬಟ್ ಧನುರಾಶಿಯವರು ಮುಖ್ಯವಾಗಿ ನೋಡಿ, ಪಂಚಮ ಸ್ಥಾನ, ಹೆಚ್ಚು ಬುದ್ಧಿಯನ್ನು ಉಪಯೋಗಿಸಿ ತುಂಬ ರ್ಯಾಪಿಡ್ಡಾಗಿ ಬುದ್ಧಿ ಉಪಯೋಗಿಸ್ತಕ್ಕಂಥದ್ದನ್ನು ಕಡಿಮೆ ಮಾಡಿ. ಕುಜ ಸಹಿತವಾಗಿ 21ನೇ ತಾರೀಕು ಷಷ್ಠಭಾವಕ್ಕೆ ಹೋಗುತ್ತೆ. ಶತ್ರುವಿನ ಒಂದು ಸ್ಥಾನದಲ್ಲಿ ಕುಜ ಇರತಕ್ಕಂಥದ್ದು ಇರುತ್ತೆ. ಪಂಚಮಾಧಿಪತಿ ಷಷ್ಠಭಾವದಲ್ಲಿ ಸಾಧ್ಯವಾದಷ್ಟು ಶತ್ರುವಿನ ಒಂದು ವಿಜಯವನ್ನು ಸಾಧಿಸಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೆಲವೊಂದು ಬಾರಿ ಕಂಡುಬರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಂಡುಬರುತ್ತೆ. ಯಾರ ಮೇಲೂ ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಎಕ್ಸ್ಪೆಷಲಿ ಅಣ್ಣ ತಮ್ಮಂದರ ಒಂದು ದ್ವೇಷವನ್ನು ಕಟ್ಕೊಳ್ತಕ್ಕಂಥದ್ದು ಧನುರಾಶಿಯವರು ಮಾಡಬೇಡಿ. ಸಾಧ್ಯವಾದಷ್ಟು ಧನುರಾಶಿಯವರು ಮೆಡಿಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮಗೆ 1 ಜೂನ್ ಕೊಡಿಸ್ತಕ್ಕಂಥ ಒಂದು ಏಕೈಕವಾಗಿರ್ತಕ್ಕಂಥ ಸೊಲ್ಯೂಷನ್ಸ್, ಪರಿಹಾರವೇನು? ಸಮಾಧಾನ. ಇದೇ ನಿಮ್ಮ ಪರಿಹಾರ. ಮ್ಯಾಕ್ಸಿಮಮ್ ಇದು ನೀವು ತಿಳ್ಕೊಂಡ್ರೆ ದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಗಳ ಆಗರವೇ ಆಗ್ತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಎಚ್ಚರ. ಧನುರಾಶಿಯವರು ಕೇವಲ ನೀವು ಆಗಿಂದಾಗೆ ಸ್ವಲ್ಪ ಹಳದಿ ವಸ್ತ್ರದಾನ, ಸ್ವಲ್ಪ ಮಟ್ಟಿಗೆ ಈ ಕಡಲೆಕಾಳಿನ ಫಲಹಾರವನ್ನು ಗುರುತತ್ವ ಇರತಕ್ಕಂಥ ಸನ್ನಿಧಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಸ್ವಲ್ಪ ಶುಭವಾಗ್ತದೆ. ಹಾಗೆ ಮಕರ ರಾಶಿಯವರು ವಿಚಾರಕ್ಕೆ ಬಂದಾಗ, ರಾಶಿ ಅಧಿಪತಿ ತೃತೀಯದಲ್ಲಿದ್ದಾನೆ. ದ ಮೋರ್ ಎಫರ್ಟ್ ದನ್ ಸಕ್ಸಸ್ ರೇಟ್ ಹೇಳುತ್ತೆ. ಸಣ್ಣ ಬದಲಾವಣೆಯನ್ನು ಕೂಡ ಕೊಡುತ್ತೆ. ಅದೇ ರೀತಿಯಾಗಿ ಗುರು ಸಪ್ತಮಕ್ಕೆ ಬರುತ್ತೆ. ನೇರ ದೃಷ್ಟಿ ಲಗ್ನದ ಮೇಲೆ, ರಾಶಿಯ ಮೇಲೆ ಬೀಳೋದ್ರಿಂದ ಒಂದಷ್ಟು ಬಲ ಇರ್ತದೆ. ದಾಂಪತ್ಯದಲ್ಲಿ ವಿರಸ ಇರ್ತಕ್ಕಂಥವ್ರಿಗೆ ದಾಂಪತ್ಯದ ವಿಚಾರದಲ್ಲಿ, ಮದುವೆ ಮಾತುಕತೆಗಳ ವಿಚಾರದಲ್ಲಿ ಸ್ವಲ್ಪ ಶುಭ ಫಲಪ್ರಾಪ್ತಿಯಾಗೋದು ಸತ್ಯ. ವ್ಯಾವಹಾರಿಕವಾಗಿ ಮಕರ ರಾಶಿಯವರಿಗೆ ಜೂನ್ ತಿಂಗಳು ಸಪೋರ್ಟ್ ಮಾಡುತ್ತೆ. ಷಷ್ಠಭಾವದಲ್ಲಿ ಬುಧನಿದ್ದಾನೆ, ಷಷ್ಠಭಾವದಲ್ಲಿ ಶುಕ್ರನಿದ್ದಾನೆ. ಶುಕ್ರ ಕೂಡ ಸಪ್ತಮದಲ್ಲಿ ಬರುತ್ತೆ. ದಾಂಪತ್ಯ, ಮಾತುಕತೆ, ಸಣ್ಣ ವ್ಯಾವಹಾರಿಕವಾಗಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಫಲ ಮಕರ ರಾಶಿಯವರಿಗೆ ಲಭ್ಯತೆ. ಕೇವಲ ಮಕರ ರಾಶಿಯವರು ನೋಡು, ಈ 2ರ ಸ್ಥಾನದಲ್ಲಿ ರಾಹು, ಹಾಗೆ ಅಷ್ಟಮ ಸ್ಥಾನದಲ್ಲಿ ರಾಹು ಕೇತುಗಳ ಫಲವನ್ನು ನೋಡಿದಾಗ ಮಾತಿನ ಮೇಲೆ ಹೆಚ್ಚಿನದಾಗಿ ನಿಗಾ ಇಡಬೇಕು. ಆಹಾರದಲ್ಲೂ ಕೂಡ ಹೆಚ್ಚಿನದಾಗಿ ನಿಗಾ ಇಡಬೇಕಾಗ್ತದೆ. ಆಹಾರ ಪಥ್ಯಗಳನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ. ಇಲ್ಲ ಮಾತು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಅಷ್ಟಮ ಸ್ಥಾನದಲ್ಲಿ ಕೇತು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಮಾಡುತ್ತೆ, ಉಲ್ಬಣವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ಹಣಕಾಸಿನಲ್ಲಿ ಸಮಸ್ಯೆ ಮಾಡ್ತಕ್ಕಂಥ ಸಾಧ್ಯತೆಗಳನ್ನು ಬರುತ್ತೆ. ಪಂಚಮದಲ್ಲಿ ಸೂರ್ಯನಿದ್ದಾನೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ಕೊಟ್ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಸೂರ್ಯ ಕೂಡ ಷಷ್ಠಭಾವಕ್ಕೆ ಹೋಗುತ್ತೆ. ಅಲ್ಲಿ ಸ್ವಲ್ಪ ಡಿಫಾಲ್ಟ್ಸ್ ಕೊಡುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗ್ತದೆ. ಅನ್ನೆಸಸರಿ ಆಗಿರ್ತಕ್ಕಂಥ ವಾದ ವಿವಾದಗಳು ಜೂನ್ ಮಧ್ಯಭಾಗದಿಂದ ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಹಾಗೇ ಕುಜ ಸಹಿತವಾಗಿ ನೋಡಿ, ಚತುರ್ಥ ಭಾವದಲ್ಲಿ ಪಂಚಮ ಸ್ಥಾನಕ್ಕೆ ಹೋಗ್ತದೆ. ಶುಕ್ರ ಸಹಿತವಾಗಿ ಸಪ್ತಮಕ್ಕೆ ಬರ್ತದೆ. ಇದೊಂದು ರೊಟೇಷನ್ಸ್ ಅಂತ ನೋಡಿದ್ರೆ ಮಿಶ್ರಫಲಗಳು ಮಕರ ರಾಶಿ ಇರುತ್ತೆ. ಮಕರ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಶನಿ ತೃತೀಯ ಭಾವದಲ್ಲಿದ್ದಾನೆ. ಯಾವಾಗಲೂ ಕೂಡ ಕೆಲಸದಲ್ಲಿ ನಿರತ, ಎಫರ್ಟ್ ಹಾಕಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಕೊಡುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಶುಭ ಫಲ, ವ್ಯವಹಾರಸ್ಥರಿಗೂ ಕೂಡ ಉತ್ಕೃಷ್ಟ ಫಲವನ್ನು, ಲಾಭವನ್ನು ಕಾಣ್ತಕ್ಕಂಥಿರುತ್ತೆ. ಕೇವಲ ಮಕರ ರಾಶಿಯವರು ಗಣಪತಿಯ ಆರಾಧನೆ, ಗಣಪತಿಗೆ ಆಗಿಂದಾಗೆ ಗರಿಕೆಗಳನ್ನು ಇಟ್ಟು, ಹಾಗೆ ಮೋದಕ ಪ್ರಿಯವಾಗಿರೋದನ್ನ ಮೋದಕ ನೈವೇದ್ಯವನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಈ ಮಕ್ಕಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ ಸಮಸ್ಯೆಗಳು ಕಡಿಮೆ ಆಗ್ತದೆ. ಮ್ಯಾಕ್ಸಿಮಮ್ ಕಡಿಮೆ ಆಗ್ತಕ್ಕಂಥಿರುತ್ತೆ. ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ನೋಡಿ, ಮ್ಯಾಕ್ಸಿಮಮ್ ಆವೇಶದಿಂದ ಮಾಡಬೇಡಿ ಯಾವುದೇ ಕೆಲಸ. ಸಮಾಧಾನದ ವರ್ತನೆ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಸ್ವಲ್ಪ ಗೆಲುವು ಸಾಧ್ಯತೆ ಬರ್ತದೆ. ದಾಂಪತ್ಯದಲ್ಲಿ ಖಂಡಿತವಾಗಿ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಇದೊಂದು ಮದುವೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಸಾಧ್ಯವಾದಷ್ಟು
ಮಕರ ರಾಶಿಯವರು ಗಣಪತಿಯ ಸ್ತೋತ್ರ, ಗಣಪತಿಯ ಮಂತ್ರಗಳನ್ನು ಹೇಳ್ತಾ ಬನ್ನಿ. ಖಂಡಿತವಾಗಿ ಶುಭವಾಗುತ್ತೆ. ಜೂನ್ ತಿಂಗಳು ಅದ್ಭುತ ಫಲಗಳನ್ನು ಕೊಡ್ತಕ್ಕಂಥದ್ದು. ಇಷ್ಟು ಈ ಒಂದು ಜೂನ್ ತಿಂಗಳ ಮಾಸದ ಭವಿಷ್ಯ. ಸ್ನೇಹಿತರೆ, ನಿಮ್ಮ ಯಾವುದೇ ಜಾತಕದ ವಿಶ್ಲೇಷಣೆಗೆ, ಕಂಪ್ಲೀಟ್ ವಿಶ್ಲೇಷಣೆಗೆ ಕೆಳಗಿನ ನಮ್ಮ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಅದ್ಭುತವಾಗಿರತಕ್ಕಂಥ ರಿಸಲ್ಟ್ ನಾನು ಕೊಡ್ತೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.